ಇದು ದೇಶವೇ ಬೆಚ್ಚಿ ಬೀಳುವಂತಹ ಅತಿ ದೊಡ್ಡ ರಾಬರಿ. ಒಂದಲ್ಲ ಎರಡಲ್ಲ ನೂರಲ್ಲ 400 ಕೋಟಿಯ ದರೋಡೆ ಆಗಿದೆ. 3 ರಾಜ್ಯಗಳು ಸಂಧಿಸುವ ಗಡಿ ಚೋರ್ಲಾ ಘಾಟ್ನಲ್ಲಿ ಲೂಟಿ ಆಗಿದೆ. ಅಕ್ಟೋಬರ್ನಲ್ಲಿ ನಡೆದಿದ್ದ ಪ್ರಕರಣ ಕಿಡ್ನಾಪ್ ಒಂದರಿಂದ ಬಯಲಾಗಿದೆ. 3 ರಾಜ್ಯಗಳು ತನಿಖೆ ಕೈಗೆತ್ತಿಕೊಂಡಿವೆ. 2028ಕ್ಕೆ ನಿಜವಾದ ರಾಮರಾಜ್ಯ. ಬಿಡದಿಯಲ್ಲಿ ಕುಮಾರಸ್ವಾಮಿ ಮೊಳಗಿಸಿದ ಕಹಳೆ ಇದು. 2028ಕ್ಕೆ ರಾಮನಗರದಿಂದಲೇ ಸ್ಪರ್ಧೆಗೆ ರಣವೀಳ್ಯ ಕೊಟ್ಟಿದ್ದಾರೆ. ರಾಜ್ಯ ರಾಜಕಾರಣಕ್ಕೆ ಕುಮಾರ ಎಂಟ್ರಿ ಸಂಚಲನ ಸೃಷ್ಟಿ ಮಾಡಿದ್ದು, ಸಿದ್ದು ಮೈತ್ರಿಗೆ ನಾಯಕತ್ವ ಠಕ್ಕರ್ ಕೊಟ್ರೆ ಡಿಕೆಶಿ ಪಂಥಾಹ್ವಾನ ಒಪ್ಪಿ ಸೆಡ್ಡು ಹೊಡೆದಿದ್ದಾರೆ. ದಾವೋಸ್ನ ವಿಶ್ವ ಆರ್ಥಿಕ ಸಮ್ಮೇಳನ ಮುಗಿಸಿ ಡಿಕೆಶಿ ರಿಟರ್ನ್ ಆಗಿದ್ದಾರೆ. ರಾಜ್ಯದಲ್ಲಿ 45 ಕಂಪನಿಗಳು ಹೂಡಿಕೆಗೆ ಆಸಕ್ತಿ ತೋರಿಸಿವೆ. ಬಿಡದಿ ಬಳಿ ಐಟಿ ನಗರ ಜೊತೆ 2 ಟಿಯರ್ ಸಿಟಿಗಳ ಬಗ್ಗೆ ಭವಿಷ್ಯದ ಬೆಂಗಳೂರು ಕನಸನ್ನ ಬಿಚ್ಚಿಟ್ರು. ಅತ್ತ ಎಂಬಿಪಿ ಉತ್ತರಕ್ಕೆ ಶುಕ್ರ ದೆಸೆಯ ಖುಷಿ ಹಂಚಿಕೊಂಡ್ರು. ರೆಡ್ಡಿ ವರ್ಸಸ್ ರೆಡ್ಡಿಯಿಂದ ಬಳ್ಳಾರಿ ದಳ್ಳೂರಿ ನಿಲ್ತಾ ಇಲ್ಲ. ಉದ್ದೇಶಪೂರ್ವಕ ಕೃತ್ಯ ಅಂತ ಹೇಳಿದ ಗಾಲಿಗಾರು ರೀಲ್ಸ್, ಫೋಟೋಶೂಟ್, ಸಿಗರೆಟ್ನಿಂದ ಬೆಂಕಿ ಅನ್ನೋದು ಹಾಸ್ಯಾಸ್ಪದ. ಅಬ್ಯಾಂಡೆಂಡ್ ಹೌಸ್ ಎಂದು ಎಸ್ಪಿ ಸುಮನ್ ಮಾತಿಗೆ ಕಿಡಿಕಾರಿದ್ರು. ಎಸ್ಐಟಿ ಎಲ್ಲಿ ತನಿಖೆ ಮಾಡ್ತಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಧರ್ಮದ ಅಫೀಮು ಬಾಂಗ್ಲಾದಲ್ಲಿ ಅಗ್ನಿಕುಂಡವಾಗ್ಸಿದೆ. ಮನೆಯಲ್ಲಿ ಮಲಗಿದ್ದ ಹಿಂದೂ ಯುವಕನಿಗೆ ಬೆಂಕಿ ಹಚ್ಚಿ ಪೈಶಾಚಿಕ ಕೃತ್ಯ ಎಸಗಲಾಗಿದೆ. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ದೃಶ್ಯ ಈಗ ವೈರಲ್ ಆಗ್ತಾ ಇದೆ. ಅತ್ತ T20 ಬಹಿಷ್ಕರಿಸಿದ ಬಾಂಗ್ಲಾಗೆ ಬೆಂಬಲಿಸಿ ಪಾಕ್ ಒಡ್ಡಿದ್ದ ಬೆದರಿಕೆಗೆ ಐಸಿಸಿ ಬ್ಯಾನ್ ಎಚ್ಚರಿಕೆ ಬಳಿಕ ಬಾಲ ಸುಟ್ಟ ಬೆಕ್ಕಿನಂತಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.